ನಮ್ಮ ಗ್ಲ್ಯಾಂಡ್ಸ್ಗಳಿಗೆ ಶಕ್ತಿ ಬರ್ತದೆ. ಇವುಗಳನ್ನು ಜಾಯಿಂಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಯೋಗಾಸನಾಸ್ ಅಂತ ಕರೀತಾರೆ. ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿ. ಇವು ನೋಡಲಿಕ್ಕೆ ಭಾಳ ಸುಲಭ ಅನ್ನಿಸ್ಬೋದು, ಆದರೆ ಇದು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಗ್ಲ್ಯಾಂಡ್ಸ್ಗಳೇನಿರ್ತಾವಲ್ಲ ಅವುಗಳನ್ನು ಕ್ರಿಯಾಶೀಲ ಮಾಡೋದ್ರಲ್ಲಿ ಬಹಳ ವಿಶೇಷ ಪಾತ್ರವನ್ನು ಈ ಕೀಲುಗಳನ್ನು ಸಡಿಲಿಸುವ ಸೂಕ್ಷ್ಮ ಯೋಗಾಸನಗಳು ಮಾಡ್ತವೆ. ರಿಲ್ಯಾಕ್ಸ್, ಈ ಥರ ಅಲುಗಾಡಿಸ್ಕೊಳ್ಳಿ ಕಾಲುಗಳನ್ನು. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಾಂ, ಈಗೇನು ಮಾಡಬೇಕು? ಏನು ಮಾಡ್ಬೇಕು ನೀವೇ ಹೇಳಬೇಕೀಗ. ಕೈಗಳ ಮೇಲೆತ್ತಿ. ಇವತ್ತು ಅರ್ಧ ನೌಕಾಸನವನ್ನು ಮಾಡಿಸೋಣ, ನಾಳೆ ಪೂರ್ಣ ನೌಕಾಸನವನ್ನು ಮಾಡೋಣ. ಒಂದೇ ಕಾಲು ಮೇಲೆತ್ತಿ. ಕಾಲು ನೇರ ಇರಬೇಕಿದು ಪೂರ್ತಿ. ಇದು ನೋಡಿ, ಇದೆಲ್ಲ ಪೂರ್ತಿ ಸ್ಟ್ರೈಟ್ ಇರಬೇಕು. ಸಾಧ್ಯ ಆದರೆ ಪಾದ ಮುಟ್ಟಿ. ವಾಪಸ್. ಮಾಡಿ. ವಾಪಸ್. ನೌಕಾಸನ ಅಂದರೆ ಬೋಟ್ ಇದ್ದಂಗೆ ಇರಬೇಕು. ನೀವೊಂಥರ ಗೋಟ್ ಮಾಡ್ದಂಗೆ ಮಾಡ್ತಾ ಇದ್ದೀರಲ್ಲ. ಹಾಂ, ರೆಡಿ. ವಾಪಸ್. 2, ವಾಪಸ್. 3. ಕಾಲುಗಳನ್ನ ಹಿಂಗು ಮಾಡಬಾರ್ದು. ನನ್ನ ಮೇಲಿರೋ ಕೋಪನ ಕಾಲಿನ ಮೇಲೆ ತೀರಿಸ್ಕೋತೀನಿ. ಧಬ್ ಅಂತ ಬಿಡಬಾರ್ದು, ಶಬ್ದನೇ ಆಗಬಾರ್ದು ನೋಡ್ರಿ. 5, 6, ಇನ್ನೂ ಸೌಂಡ್ ಬರ್ತಾ ಇದೆ. 7, 8, 9, 10, 11. ಉಸಿರು ತಗೊಳ್ಳಿ, ಉಸಿರು ಬಿಡಿ. 12, 13, 14, 15, 16, 17, 18, 19, 20, 21. ಎಷ್ಟು ಮಾಡೋಣ? 108 ಜಪ ಮಾಡೋಣ. ನೀವೆಲ್ಲ ಮಾಡ್ತಿರಲ್ಲ, ಮತ್ತೆ 108 ಜಪ ಮಾಡ್ತೀರಿ? ಬೇಡವಾ? ಸುಮ್ಮನೆ ಕುತ್ಕೊಂಡು ಮಾಡೋದೇನು? ಈಗ ಪ್ರಾಕ್ಟಿಕಲಿಗೆ ಬಂದಾಗ ಸಮಸ್ಯೆ ಆಗುತ್ತೆ. ಈ ಜಗತ್ತಿನಲ್ಲಿ ಅತೀ ಸುಲಭದ ಕೆಲಸ ಏನಂದರೆ ಸುಮ್ಮನೆ ಕುತ್ಕೊಂಡು ಬೇರೆಯವ್ರಿಗೆ ಉಪದೇಶ ಮಾಡೋದು. ಅತಿ ಕಷ್ಟದ ಕೆಲಸ ಏನಂದರೆ ಹೇಗೆ ಮಾಡ್ತೀವಿ, ಹೇಗೆ ಇರ್ತೀವಿ ಅದನ್ನು ಮಾತ್ರ ಹೇಳೋದು, ಹೇಳ್ದಂಗೆ ಮಾಡೋದು. ರಿಲ್ಯಾಕ್ಸ್. ಇನ್ನೊಂದು 20 ಮಾಡೋಣ. ಇದು ಕರಗಬೇಕಲ್ಲ, ಇದು ಮಧ್ಯಪ್ರದೇಶ. ಈ ಮಧ್ಯಪ್ರದೇಶ ಚೆನ್ನಾಗಿದ್ದರೆ ಕಾಶ್ಮೀರನೂ ಚೆನ್ನಾಗಿರುತ್ತೆ, ಕನ್ಯಾಕುಮಾರಿನೂ ಚೆನ್ನಾಗಿರುತ್ತೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆರೋಗ್ಯವನ್ನು ಗಟ್ಟಿಗೊಳಿಸುವ ಶಕ್ತಿ ಮಧ್ಯಪ್ರದೇಶಕ್ಕಿದೆ ಅಲ್ವಾ? ಮೇಲೆತ್ತಿ ಕೈಲಿ. ನಾನು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೆಲವು ಜನ ಏನಂದ್ರೆ ನೋಡಬೇಕು, ಎಷ್ಟು 100 ಯಾಕೆ 1000 ಮಾಡಿಸ್ ನೀನು ಒಂಥರ ಚಾಮರ ಬೀಸ್ದಂಗೆ. ರಿಲ್ಯಾಕ್ಸ್. ಈಗ ನೀವೇನು ಮಾಡಬೇಕು? ನಿಮ್ಮ ಎಡಗಾಲ ಬಲಗಾಲ ತೊಡೆ ಮೇಲೆ ಇಟ್ಕೊಳ್ಳಿ. ಇಟ್ಕೊಂಡ್ರ ನಿಮ್ಮದೇ ಎಡಗಾಲು ನಿಮ್ಮದೇ ಬಲಗಾಲ ತೊಡೆ ಮೇಲೆ ಇಟ್ಕೊಳ್ಳಿ. ಆಯಿತಾ? ಸಾಧ್ಯ ಆದರೆ ಈ ಕಾಲನ್ನು ಅಪೋಸಿಟ್ ಕೈಯಿಂದ ಹಿಡ್ಕೊಳ್ಳಿ. ಅದೇ ಕೈಯಿಂದ
ಎಡಗಾಲು ಮಡಚಿರ್ತಲ್ಲ, ಎಡಗೈಯಿಂದನೇ ಹಿಂದಿಂದ ತಂದು ಹಿಂಗೆ ಹಿಡ್ಕೊಳ್ಳಿ. ಹಿಂಗೆ ಮುಂದೆ ಬದ್ಧ ಹಸ್ತ ಜಾನು ಶೀರ್ಷಾಸನ. ಬಾಗಿ ಮುಂದೆ. ಆಹಾ, ಅಯ್ಯೋ ಪರಮಾತ್ಮ, ಯಾರೊಬ್ಬರದೂ ಟಚ್ ಆಗಿಲ್ಲ. ನಾನೇನು ಅನ್ಕೊಂಡಿದ್ದೆ, ಯಾರಾದ್ರು ಒಬ್ಬರಾದ್ರು ಇಬ್ಬರಾದ್ರು ನೋಡಲಿಕ್ಕೆ. ಹಾಂ, ಬದ್ಧ ಹಸ್ತ ಜಾನು ಶೀರ್ಷಾಸನ. ಬಾಗಿ ಮುಂದೆ. ऊपर वाला नीचे वाला तुमको देख के करता है, तो ठीक से करो. ಬಾಗಿ ಕೆಳಗೆ. ವಾಪಸ್. ಹಾ ಹಾ. ಈಗ ಮತ್ತೊಂದು ಕಾಲು, ಬಲಗಾಲು. ಬಲಗಾಲನ್ನು ಬಲಗೈಯಿಂದ ಹಿಡಿಬೇಕು, ಹಿಂದಿಂದ ಹಿಂಗೆ ಹಿಡ್ಕೊಳ್ಳಿ. ಚೆನ್ನಾಗಿ ಬರ್ತದಾ? ಬರ್ತಾ ಇಲ್ವಾ? ಬರ್ತದೆ ಬರ್ತದೆ. ಕೈ ಮೇಲೆ ಬಾಗಿ, ಬಾಗಬೇಕು. ಹಾಂ, ಹೆಚ್ಚು ಹಣೆಯನ್ನು ಮೇಲ್ ನೋಡಿ, ಕೈ ಹಾಗೆ ಇರಲಿ. ಮತ್ತೆ ಕೆಳಗೆ ಬಾಗಿ, ಬಾಗಬೇಕು. ವಾಪಸ್. ಮತ್ತು ಕೈ ಮೇಲೆ ರಿಲ್ಯಾಕ್ಸ್. ಇದನ್ನು ಮಾಡೋದ್ರಿಂದ ಭುಜಗಳಲ್ಲಿ ಶಕ್ತಿ ಬರ್ತದೆ. ಬದ್ಧ ಹಸ್ತ. ಈಗ ಜಾಸ್ತಿ ಫ್ರೋಜನ್ ಶೋಲ್ಡರ್ ಜಾಸ್ತಿ ಆಗ್ತಾಯಿದೆ. ಅದು ಮುಂದುವರೆದ್ರೆ, ಹೆಚ್ಚಿಗೆ ಆದರೆ ಅದು ನೆಕ್ಸ್ಟ್ ಫ್ರೀಸನ್ ಆಗುತ್ತೆ. ಆವಾಗ ಕೈ ಕೆಲಸನೇ ಮಾಡೋದಿಲ್ಲ. ಅಂತಹ ಸಮಸ್ಯೆ ಬರಬಾರದು ಅಂದರೆ ಇದನ್ನು ಮಾಡಬೇಕು. ಆಮೇಲೆ ಫ್ರೋಜನ್ ಶೋಲ್ಡರ್ನ ಕೇವಲ 21 ದಿವಸದಲ್ಲಿ ನಿವಾರಣೆ ಮಾಡ್ಕೋಬೋದು. ಭುಜ ನೋವನ್ನು ಈ ಭಾಗದಲ್ಲಿ ಇಲ್ಲೊಂದು ಗ್ಯಾಪ್ ಇರುತ್ತೆ, ಇಲ್ಲಿ ಜೋರಾಗಿ ಈ ಭಾಗದಲ್ಲಿ 30 ಬಾರಿ ಒತ್ತಬೇಕು. ಕೊನೆಗೆ ಈ ಭಾಗದಲ್ಲಿ 30 ಬಾರಿ ಒತ್ತಬೇಕು. ಈ 3 ಅಕ್ಯುಪ್ರೆಷರ್ ಪಾಯಿಂಟ್ಸನ್ನು ಒತ್ತೋದ್ರಿಂದ ಕೇವಲ 21 ದಿವಸದಲ್ಲಿ ಎಷ್ಟೇ ಫ್ರೋಜನ್ ಶೋಲ್ಡರ್ ಇದ್ರೂ ಗುಣ ಆಗ್ತದೆ ಭುಜ ನೋವು. ಆಮೇಲೆ ಈ ಭಾಗದಲ್ಲಿ ಒತ್ತೋದ್ರಿಂದ ಕತ್ತು ನೋವು 2 ನಿಮಿಷಕ್ಕೆ ಕಮ್ಮಿ ಆಗುತ್ತೆ. ಅಕ್ಯುಪ್ರೆಷರ್ ಪಾಯಿಂಟ್ ಇದು ಕತ್ತು ನೋವು. ಈ ಭಾಗದಲ್ಲಿ ತಿಳಿತಾ? ಇನ್ನು ನಮ್ಮ ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ರಿಫ್ಲೆಕ್ಸಾಲಜಿ ಚಪ್ಪಾಳೆ ಚಿಕಿತ್ಸೆಯನ್ನು ನೀವು ಮಾಡಿಕೊಂಡ್ರೆ ಇಡೀ ಶರೀರದಲ್ಲಿ ಚೈತನ್ಯ ಬರ್ತದೆ. ಎಷ್ಟೇ ಸುಸ್ತು ನಿಶಕ್ತಿ ಆದರೂ ಕೂಡ ಅದು ಆರಾಮ ಅನಿಸುತ್ತೆ. ನಾವೀಗ ವಜ್ರಾಸನದಲ್ಲಾದರೂ ಕುತ್ಕೋಬೇಕು, ಅಥವಾ ಯಾವುದಾದ್ರೂ ಸುಖಾಸನದಲ್ಲಾದರೂ ಕುತ್ಕೊಂಡು ನೇರವಾಗಿ ಕುಳಿತುಕೊಳ್ಳಿ. ಈಗ ಚಪ್ಪಾಳೆ ಚಿಕಿತ್ಸೆಯನ್ನು ನಿಮ್ಗೆ ಹೇಳಿಕೊಡ್ತೇನೆ. ಸಂಪೂರ್ಣ ಬಾಡಿಯಲ್ಲಿ ಎನರ್ಜಿ ಬರುತ್ತೆ ಈ ಚಪ್ಪಾಳೆ ಚಿಕಿತ್ಸೆಯನ್ನು ಮಾಡೋದ್ರಿಂದ. ಮೊದಲನೇ ಸ್ಟೆಪ್ಪು, ಹೀಗೆ ಹಿಡ್ಕೊಳ್ಳಿ 2 ಕೈನ. ಜೋರಾಗಿ ಚಪ್ಪಾಳೆ, ಜೋರಾಗಿ. ಇಲ್ಲ, ಎರಡನೇದು ಈಗ ಲಾಕ್ ಮಾಡಿ. ಜೋರಾಗಿ, ಜೋರಾಗಿ, ಇನ್ನೂ ಜೋರಾಗಿ, 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 ಫುಲ್ ಜೋರಾಗಿ, ಜೋರಾಗಿ, ಸ್ಪೀಡ್ ಜೋರಾಗಿ, ಪ್ರೆಷರ್ ಆಗಬೇಕದು. ರಿಲ್ಯಾಕ್ಸ್. ಈಗ ಹೀಗೆ ಜೋರಾಗಿ, ಸೈಡ್ ಎಡ್ಜ್ ಮಾತ್ರ. ರಿಲ್ಯಾಕ್ಸ್. ಈಗ ಹೀಗೆ ಕೈ ಇಟ್ಕೊಳ್ಳಿ. ಈ ಕೈಯನ್ನು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ, ಬೆರಳುಗಳನ್ನು ಹಿಂಗೆ ಒಂದರ ಒಳಗಡೆ ಒಂದು ಬೆರಳು ಹೋಗಬೇಕು. ಹೀಗೆ. ಈಗ ಅಪೋಸಿಟ್. ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ. ಈಗ ಹೀಗೆ ಹಿಡ್ಕೊಳ್ಳಿ ಕೈನ. ಈ ಬೆರಳುಗಳಿಂದ ಜೋರಾಗಿ ಹೊಡೆಯಿರಿ, ಜೋರಾಗಿ, ಇನ್ನೂ ಜೋರಾಗಿ.
ಜೋರಾಗಿ. ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ ನೋಡಿ, ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ ಅನ್ನೋ ತಕ್ಷಣ ಜೋರಾಗಿ ಹೊಡಿತಾ ಇದೆ. ಒಟ್ಟಿನಲ್ಲಿ ಲಾಭ ಬೇಕೇನಾದರೂ. ಜೋರಾಗಿ ಈ ಕೈಯಿಂದ ಜೋರಾಗಿ. ಇವತ್ತೇ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ, ಮಾಡಿ ಜೋರಾಗಿ. ನೋಡಿ, ನಿಮ್ಮ ಕೈಗೆ ನೀವು ಹೊಡ್ಕೋಬೇಕಂದ್ರೆ ಮೆಲ್ಲಗೆ, ಬೇರೆಯವ್ರ ಕೈಗೆ ಹೊಡಿಬೇಕಂದ್ರೆ ಜೋರಾಗಿ. ಅದೇ ಈಗ ನಾನು ಬೇರೆಯವ್ರ ಕೈಗೆ ಹೊಡಿರಿ ಅಂತಿದ್ರೆ ನೋಡ್ಬೇಕಾಗಿತ್ತು, ಕೆಂಪಗಾಗಿರ್ತಿತ್ತು ಬೇರೆಯವ್ರ ಕೈ. ರಿಲ್ಯಾಕ್ಸ್. ಈ ಕೈಗಳು ಹಿಂಗೆ ಮಾಡಿ ಲಾಕ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗೇನು ಮಾಡಬೇಕು, ಕೈಗಳನ್ನ ನಿಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಹಾಕಿ ಜೋರಾಗಿ ಹಿಂಗೆ ಮೂಮೆಂಟ್ ಮಾಡಬೇಕು. ಜೋರಾಗಿ ಜೋರಾಗಿ, ಸ್ಪೀಡ್. ಏನು ಬೇಕು? 4 ಕುರಿ 4 ಕೋಣ ಬೇಕು. ಜೋರಾಗಿ. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ ಕೈಯನ್ನು ತೊಡೆ ಮೇಲೆ ಹೀಗೆ ಇಟ್ಕೊಳ್ಳಿ. ನೋಡಿ, ಕೈಯಲ್ಲಿ ಜುಮ್ ಜುಮ್ ಅಂತ ಇದೆ. ಕಣ್ಣು ಮುಚ್ಚಿ ಕೈ ತೊಡೆ ಮೇಲೆ ಇಟ್ಕೋಬೇಕು. ಕರೆಂಟ್ ಹೊಡೆದಂಗೆ ಆಗೋದಲ್ಲ, ಶರೀರದಲ್ಲಿ ಕರೆಂಟ್ ಇರ್ತದೆ. ಕರೆಂಟ್ ಹೋಯ್ತು ಅಂದರೆ ಮನೆ ಕತ್ಲಾಗ್ತದೆ. ಶರೀರದಲ್ಲಿ ಹೃದಯದ ಕರೆಂಟ್ ಹೋಯ್ತು ಅಂದರೆ ಶರೀರ ಕತ್ಲೆ ಆಗುತ್ತೆ. ಅದಕ್ಕೆ ECG ಮಾಡೋದು. ನಮ್ಮ ಬಾಡಿ ನಡೀತಾ ಇರೋದು ಯಾವುದರಿಂದ? ವಿದ್ಯುತ್ ಶಕ್ತಿಯಿಂದ. ಆದರೆ ಈ ಕೃತಕ ವಿದ್ಯುತ್ ಶಕ್ತಿ ಅಲ್ಲ, ದೈವದತ್ತವಾಗಿ ಬಂದಿರುವ ಕಾಸ್ಮಿಕ್ ಎನರ್ಜಿ, ಆ ಒಂದು ಎಲೆಕ್ಟ್ರಿಕ್ ಪವರಿಂದ. ಕಣ್ಮುಚ್ಚಿ ನೇರ ಕೂತ್ಕೊಳ್ಳಿ. ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಬೇಗ ಬೇಗ ಮಲ್ಕೊಂಡ್ರಾ? ಹಾ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ನೀವು ಕೈ ಹೇಗೆ ಅಲಗಾಡಿಸಿದ್ರಲ್ಲ, ಕಾಲನ್ನು ಅದೇ ರೀತಿ ಅಲಗಾಡಿಸೋದು. ಇವತ್ತೊಂಥರ ದೆವ್ ಬಂದಂಗೆ ಇರ್ಬೇಕು ನೋಡ್ರಿ ನಮಗೆ. ಹೆಂಗೆ? ಹಿಂಗೆ ಕಾಲೆತ್ತಿ ಮೇಲೆ ಜೋರಾಗಿ ಅಲಗಾಡಿಸಿ. ಜೋರಾಗಿ, ಸ್ಪೀಡ್. ನಗರಿ ಜೋರಾಗಿ ಅಲಗಾಡಿಸ್ಬಿಟ್ರೆ ಹೆಂಗಾರ ಮಾಡಿ ಜೋರ್ ಸ್ಪೀಡ್. ಓಯ್, ರಿಲ್ಯಾಕ್ಸ್. 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 ಏಯ್, ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಜಾಸ್ತಿ ಇಲ್ಲಿ ನೋಡ್ರಿ, ಜಾಸ್ತಿ ಶಬ್ದ ಗಂಡ್ಮಕ್ಳ ಕಡೆ ಬರ್ತಾ ಇತ್ತು. ಯಾಕಂದ್ರೆ ಮನೇಲಿ ಹಿಂಗೆ ಕಿರ್ಚಾಡಿದ್ರೆ ಕಪಾಳ ಕುಡಿತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಾನ್ಸ್ ಸಿಕ್ಕಿದ್ದೇ ಚಾನ್ಸ್ ಅಂತ ಪಾಪ ಬಡಪಾಯಿಗಳು ಕಿರ್ಚಾಡ್ತಾರೆ. ರಿಲ್ಯಾಕ್ಸ್. ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗತ್ತೆ. ನಿಜವಾಗ್ಲೂ ಪಾಪ ಮದುವೆ ಆಗೋರಿಗೆ ಹೆಂಗೆಂಗೋ ಇರ್ತೀರಿ, ಮದುವೆ ಆದ್ಮೇಲೆ ಮಾತ್ರ ಶಿವ. ನೋಡ್ರಿ, ಮನಸ್ಸು ಬಿಚ್ಚಿ ಕಿರ್ಚಾಡಿದ್ರಲ್ಲ, ಆದ್ರೆ ಇನ್ನೂ ಜಾಸ್ತಿ ಕಿರ್ಚಾಡಿದ್ರೆ ಚಿತ್ರದುರ್ಗ ಜನತೆ ವಾಪಸ್ ಇಲ್ಲಿ ಅನುಭವ ಮಟ್ಟಕ್ಕೆ ಬರ್ತದಿಲ್ಲ, ಏನೋ ನಡೀತಿದೆ ಇಲ್ಲಿ ಅಂತ. ನಿಮ್ಮ ಆಕ್ರಂದನಗಳು. ರಿಲ್ಯಾಕ್ಸ್ ಮಾಡಿ. ಕಣ್ಣು ಮುಚ್ಚಿ ಪಾದಗಳನ್ನು ಗಮನಿಸಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಬಾಡಿಯಲ್ಲಿ. ಆ ವೈಬ್ರೇಷನಿಂದ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಸರ್ಕ್ಯುಲೇಷನ್ ಚೆನ್ನಾಗಾದರೆ ಬಾಡಿಯಲ್ಲಿ ಯಾವುದು ಇಂಬ್ಯಾಲೆನ್ಸ್ ಆಗೋದಿಲ್ಲ. ಕಣ್ಮುಚ್ಚಿ. ಇದಕ್ಕೆಲ್ಲ ಅಸಹ್ಯ ಪಟ್ಕೋಬಾರ್ದು ನೀವು. ನಾನೇನು ಹೇಳಿದೆ ನಿಮಗೆ ಅಂದರೆ, ಮನಸ್ಸಲ್ಲಿ ನಗರಿ ಅಂತ ಹೇಳಿದೆ. ನೀವು ಆಹಾ ಮಾಡಿ ನಗೋದ್ರಿಂದ ಏನಾಗ್ತದೆ, ಅದರಿಂದ ಹೃದಯಕ್ಕೆ ತೊಂದರೆ ಆಗ್ತದೆ. ಯಾವತ್ತು ನಗೆ ಹೇಗಿರಬೇಕು ಅಂದರೆ ಭಾವನಾತ್ಮಕವಾಗಿರಬೇಕು. ಈ ಲಾಫಿಂಗ್ ಕ್ಲಬ್ಬಲ್ಲೆಲ್ಲ ನಗ್ತಾರಲ್ಲ, ಅದು ಬಹಳ ಡೇಂಜರ್. ಅದು ಬೇಕಾದ್ರೆ ನಗು ಬಂದರೆ ನಕ್ರಿ, ಸುಮ್ಮನೆ ನಗಬಾರ್ದು. ಹುಚ್ಚರಂತಾರೆ ಸುಮ್ಮನೆ ನಕ್ರಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ
ಮುಖದಲ್ಲಿ ಮುಗುಳ್ನಗೆ ಇರಲಿ. ಇನ್ನೊಂದ್ಸಲಿ ಜೋರಾಗಿ ಅಲಗಾಡಿಸಿ ನೋಡೋಣ. ಕಾಲನ್ನು ಎತ್ತರ ಮೇಲೆ ಜೋರಾಗಿ, ಸ್ಪೀಡ್, ವೈಬ್ರೇಷನ್ ಆಗ್ಬೇಕು. ಸ್ಪೀಡ್, ಜೋರು, ಇನ್ನು ಸ್ಪೀಡ್, ಇನ್ನೂ ಜೋರು, ಸ್ಪೀಡ್, ಮೂಮೆಂಟ್ ಅಲಗಾಡಿಸ್ಬೇಕು ಪೂರ್ತಿ ಜೋರಾಗಿ. ಕರೆಂಟ್ ಹೊಡೆದಾಗ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡಬೇಕು. ಜೋರಾಗಿ, ಸ್ಪೀಡ್, ಹಿಂದ್ಗಡೆ ಇರೋ, ಇನ್ನು ಹಿಂದೆ ಹೈ ವೋಲ್ಟೇಜ್ ಕರೆಂಟ್ ಹೊಡೆದಿದೆ ನಿಮಗೆಲ್ಲ, ಈಗ ಹಂಗೆ ಮಾಡ್ಬೇಕು. ಸ್ಪೀಡ್, ಜೋರಾಗಿ. ಚೇರ್ ಮೇಲೆ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡು ಅಲಗಾಡಿಸ್ಬೋದು, ಏನು ತೊಂದರೆ ಇಲ್ಲ, ಅಲಗಾಡಿಸ್ರಿ. ಆದರೆ ಮುಂದೆ ಯೋಗಾಸನ ಮಾಡ್ರಿ, ಒದಿಬೇಡ್ರಿ ಅಷ್ಟೇ. ರಿಲ್ಯಾಕ್ಸ್, ಕೆಳಗಡೆ ಬನ್ನಿ, ರಿಲ್ಯಾಕ್ಸ್. ಕಣ್ಮುಚ್ಚಿ, ಕಣ್ಮುಚ್ಚಿ, ಕಾಲು ಕೈ ಅಗಲ ಮಾಡ್ಕೊಳ್ಳಿ, ಪೂರ್ತಿ ರಿಲ್ಯಾಕ್ಸ್ ಮಾಡಿ. ಈ ಥರ ಯೋಗಾಸನವನ್ನು ಮಾಡೋದ್ರಿಂದ ಇದಕ್ಕೇನು ಹೇಳ್ತಾರಂದ್ರೆ, ಇದಕ್ಕೆ ಪಾದ ಸಂಚಲನಾಸನ ಅಂತ ಕರೀತಾರೆ. ತೀವ್ರ ಗತಿ ಪಾದ ಸಂಚಲನಾಸನ. ತೀವ್ರ ಗತಿಯಲ್ಲಿ ಪಾದ ಸಂಚಲನೆ ಮಾಡೋದು. ಇದರಿಂದ ಏನಾಗುತ್ತೆ, ಪಾದಕ್ಕೂ ಮೆದುಳಿಗೂ ಕನೆಕ್ಷನ್ ಇರ್ತದೆ, ಅದು ಕ್ರಿಯಾಶೀಲವಾಗುತ್ತೆ. ಇಲ್ಲಾಂದರೆ ಸೊಮ್ಯಾಟಿಕ್ ಪ್ರಾಬ್ಲಮ್ಸ್ಗಳು ಬರ್ತವೆ. ಸೈಕೋ ಅಂದ್ರೇನು? ಮೆದುಳು. ಸೊಮ್ಯಾಟಿಕ್ ಅಂದರೆ ಬಾಡಿ. ದೇಹ ಮತ್ತು ಮೆದುಳಿಗೆ ಸಂಪರ್ಕ ಕಡಿತವಾಗಿ ಸಮಸ್ಯೆಗಳು ಬರೋದು ಈ ಒಂದು ಸೆನ್ಸರಿ ಆರ್ಗನ್ಸ್ಗಳ ವೀಕ್ನೆಸ್ಸಿಂದ. ಅದಕ್ಕೆ ಎಲ್ಲ ಸೆನ್ಸರಿ ಆರ್ಗನ್ಸ್ಗಳನ್ನು ಕ್ರಿಯಾಶೀಲಗೊಳಿಸಿ ನಮ್ಮ ಸೈಕೋಸೊಮ್ಯಾಟಿಕ್ ಡಿಸೀಸ್ಗಳನ್ನು ತಡೆಗಟ್ಟುವ ಶಕ್ತಿ ಈ ಆಸನಕ್ಕಿದೆ. ರಿಲ್ಯಾಕ್ಸ್, ಕಣ್ಮುಚ್ಚಿ ನೋಡ್ರಿ. ಕೆಲವು ಜನ ಎಲ್ಲ ಮೈ ಮೇಲೆ ದೆವ್ವ ಬಂದಂಗೆ, ದೇವರು ಬಂದಂಗೆ ಮಾಡಿದ್ರು. ಮೈ ಮೇಲೆ ದೆವ್ವನೂ ಬರೋದಿಲ್ಲ, ದೇವರು ಬರೋದಿಲ್ಲ. ಒಂದು ನಿಜವಾಗೂ ನಡೆದಿರೋ ಘಟನೆ ಅಂತೆ. ಅವರೆಲ್ಲ ಜೋಕ್ ಮಾಡ್ತಾಯಿದ್ರು, ಅದನ್ನು ಕೇಳಿದ್ದೆ ನಾನು. ಒಂದು ಸರಿ ಬೆಂಗಳೂರಲ್ಲಿ ಇನ್ನೂ ಅವಾಗ ಟಿಕೆಟ್ ಫ್ರೀ ಆಗಿರಲಿಲ್ಲ, ಬಸ್ಸಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಅಜ್ಜಿಗೆ ಕಂಡಕ್ಟರ್ ಟಿಕೆಟ್ ಕೇಳಿದ್ನಂತೆ. ಅವಾಗ ಅಜ್ಜಿ ಮಾಡ್ತಂತೆ ಕುಂತಲ್ಲೇ. ಕೆಲವು ಜನ ನೋಡ್ರಿ ಕುಂತಲ್ಲೇ ಮಾಡ್ತಿರ್ತಾರೆ. ಅವಾಗ ಏನು ಮಾಡ್ಬೇಕಂದ್ರೆ, ಒಂದು ಪಾಸಿಟಿವ್ ನೆಗೆಟಿವ್ ಕರೆಂಟ್ ಕೊಡ್ಬೇಕು ಅವ್ರಿಗೆ. ಗೊತ್ತಾಗುತ್ತೆ ದೇವ್ರು ಬಂದಿದೆಯಾ ದೆವ್ವ ಬಂದಿದೆಯಾ ಅಂತೇಳಿ. ಮೈ ಮೇಲೆ ದೇವ್ರು ಬಂದಿದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಒಂದು ಕರೆಂಟ್ ಕೊಟ್ಬಿಡ್ರಿ ನೋಡೋಣ ಅಲ್ವಾ. ಅದಂಗೆ ಮಾಡಿದಾಗ ಅಲ್ಲಿ ಕಂಡಕ್ಟರ್ ಎಲ್ಲ ಭಯ ಬಿದ್ದು, ಅಮ್ಮ ಏನಾಯ್ತಮ್ಮ. ಬೆಂಗಳೂರು ಜನ ತುಂಬ ಹೆದರ್ತಾರೆ. ನಮ್ಮ ಹುಬ್ಳಿ ಆ ಕಡೆ ಬಿಜಾಪುರ ಕಡೆ ಜನ ದೇವ್ರಿಗೂ ಹೆದರಲ್ಲ, ದೆವ್ವಕ್ಕೂ ಹೆದರೋದಿಲ್ಲ. ಏನು ಬೇಕು ನಿನಗೆ ಕೇಳು ಅಂತಾರೆ. ಕುರಿ ಬೇಕಾ ಕೊಣ ಬೇಕಾ? ನಾವು ಭಾಳ ಬುದ್ಧಿವಂತರು. ದೇವರಿಗೆ ಕುರಿ, ಕೋಣ, ಕೋಳಿ ಎಲ್ಲ ಪಾಪ ಮುಗ್ಧ ಪ್ರಾಣಿಗಳನ್ನು ಬಲಿ ಕೊಡ್ತೇವೆ. ಸಿಂಹ, ಹುಲಿ ಕೊಡಿ ನೋಡೋಣ, ಅವು ನಿಮ್ಮನ್ನೇ ತಿಂತಾವ, ಅದಕ್ಕೆ ಕೊಡಲ್ಲ. ಹಲ್ಲಿ, ನಾಯಿ ಕೊಡ್ರಿ ನೋಡೋಣ ಬಲಿನ. ಅದಕ್ಕೆ ನಾವೆಷ್ಟು ದೇವ್ರ ಹೆಸರ ಮೇಲೆ ವಂಚನೆ ಮಾಡ್ತಾ ಅಂದರೆ ನೋಡ್ಬೇಕು. ಹಾಗೆ ದೇವ್ರಿಗೆ ಎಡೆ ಮಾಡ್ತಾ ಇರ್ತಾರೆ ಹೋಳಿಗೆ ಎಲ್ಲ. ಆ ಹೋಳಿಗೆಯಲ್ಲಿ ಒಳಗಡೆ ಹೂರಣನೇ ಇರೋದಿಲ್ಲ. ನಾಯಿ ನ್ಯಾಲಿಗೆ ಆಗಿರ್ತಾವೆ ಅದೆಲ್ಲ ಹೋಳಿಗೆ. ತಾವು ಮಾತ್ರ ಇಷ್ಟಿಷ್ಟು ದಪ್ಪ ಹೋಳಿಗೆ ಮಾಡ್ಕೊಂಡು ತಿಂತಾರೆ. ನಿಜವಾಗ್ಲೂ ದೇವ್ರು ತಿನ್ನಕ್ಕೆ ಏನಾದರೂ ಶುರು ಮಾಡಿದ್ರೆ ನೀವು ನೈವೇದ್ಯ ಮಾಡೋದೇ ನಿಲ್ಲಿಸ್ಬಿಡ್ತೀವಿ. ನೀವೇ ಹೇಳ್ತೀರಿ ಅವೇನು ದೇವ್ರು ತಿಂತಾವೇನ್ರಿ ಅಂತ ನೀವೇ ಹೇಳೋದು. ಅವು ತಿನ್ನಲ್ಲ ಅಂತೇಳಿ ನೈವೇದ್ಯ ಮಾಡೋದು ಅವಕ್ಕೆ. ಹಾಗೆ ತಿನ್ನುವ ದೇವರಿಗೆ ನೈವೇದ್ಯ ಮಾಡೋದಂದ್ರೆ ಏನು ಅಂದರೆ, ಉಂಬ ಜಂಗಮ ಬಂದರೆ ಮುಂದೆ ನಡೆಯಂಬರು. ಯಾರು ಹಸ್ತಿರ್ತಾರೆ ಅವ್ರ ಹೊಟ್ಟೆಗೆ ಪ್ರಸಾದವನ್ನಿಕ್ಕಿದರೆ ಅದು ದೇವರಿಗೆ ನೈವೇದ್ಯ. ಅದು ಹಾಗೆ ಆ ಮುದುಕಿ ಏನಂತಂತೆ, ಮೈಯಲ್ಲಿ ಅಣ್ಣಮ್ಮ ಬಂದಿದ್ದಾಳ ಅಂತಂತ ಕಂಡಕ್ಟರ್ ಭಯ ಬಿದ್ದುಬಿಟ್ನಂತೆ. ಆವಾಗ ತನ್ನಲ್ಲಿ ಏನು ಕನೆಕ್ಷನ್ ಆಗಿರುತ್ತಲ್ಲ ದುಡ್ಡು, ಅದೆಲ್ಲ ಕೊಟ್ಟು, ತಪ್ಪಾಯ್ತಮ್ಮ, ನನಗೆ ಮಕ್ಕಳಿದ್ದಾರೆ, ನನ್ನ ಕಾಡಬೇಡ. ಕಾಡುವು ದೇವರಲ್ಲ, ನೀಡುವುದು ದೇವರು. ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾರಿಗೆ ದೇವ್ರ ಕಾಟ ಇದೆ, ಮಾಟ ಇದೆ ಅಂತ ಹೇಳ್ತಾರಲ್ಲ, ಅದೆಲ್ಲ ದೇವರು ಅಲ್ಲ, ಏನೂ ಅಲ್ಲ, ನಮ್ಮ ಮನಸ್ಸಿನ ಭ್ರಾಂತಿ ಮತ್ತು ಭ್ರಮೆ. ಹಾಗೆ ಅವನು ಭಯ ಬಿದ್ದು ಕೊನೆಗೆ ಆ ಯಮ್ಮನ ಗುಡಿಸ್ಲತ್ರನೇ ಬಸ್ ತೊಗೊಂಡೋಗಿ ಎಲ್ಲ ದುಡ್ಡೆಲ್ಲ ಆ ಯಮ್ಮನಿಗೆ ಕೊಟ್ಟು, ತಪ್ಪಾಯಿತು ನನ್ನ ಕಾಡಬೇಡ ಅಂತ ಹೇಳಿ ಬಂದಂತೆ. ಇದನ್ನು ನಮ್ಮ ಹುಬ್ಳಿ ಮುದುಕಿ ನೋಡಿತ್ತಂತೆ. ಮೈ ಮೇಲೆ ದೇವರು ಬಂದರೆ ಕಂಡಕ್ಟರ್ ದುಡ್ಡು ಕೇಳಲ್ಲ, ದುಡ್ಡು ವಾಪಸ್ ಕೊಡ್ತಾನೆ ಅಂಥೇಳಿ ಇದು ಎಲ್ಲಮ್ಮನ ಗುಡ್ಡು ಕೊಟ್ಟಿತ್ತಂತೆ. ಮೊದಲಲ್ಲಿ ಕಂಡಕ್ಟರ್ ಟಿಕೆಟ್ ಕೇಳಿದ್ನಂತೆ. ಅವಾಗ ಈ ಮುದುಕಿನೂ ಕಿರ್ಚಾರಿ ಬಿಡ್ತಂತೆ, ಕೂದಲೆಲ್ಲ ಕೆದರ್ಕೊಂಡು. ಕಂಡಕ್ಟರ್ ಕೇಳಿದ್ನಂತೆ, ಏನಾಯ್ತು ನನಗೆ ಮುದುಕಿ ಅಂದಂತೆ. ಮೈಯಾಗಿ ಎಲ್ಲಮ್ಮ ಬಂದಾಳ ಅಂದ್ಲಂತೆ. ಅವಾಗ ಕಂಡಕ್ಟರ್ ಮೊದಲೇ ಏನೋ ಹೆಂಡತಿ ಕಡೆ ಬೈಸ್ಕೊಂಡು ಬಂದಿರ್ಬೇಕು ಮನೆಯಲ್ಲಿ. ಹಂಗಾರೆ 2 ಟಿಕೆಟ್ ತೊಗೊನಿ ಅಂದಂತೆ. ಮೊದಲು ಒಬ್ರಿಗೆ ಕೂರಕ್ಕೆ ಜಾಗ ಇಲ್ಲಲ್ಲಿ,
ಎರಡು ತಗೋ ಇಲ್ಲ ಎಲ್ಲ ಒಂದೊಂದು ನಿಂದೊಂದು. ಆ ಮುದುಕಿ ಗಾಬರಿಯಾಗಿ ತಪ್ಪಾಯ್ತಪ್ಪ ಒಂದೇ ಟಿಕೆಟ್ ಕೊಡೋಲ್ಲ. ಅವಾಗ ಇಳಿದ ತಕ್ಷಣ ಕೇಳಿದ್ಲಂತೆ, ಅಲ್ಲಿ ಯಲ್ಲಮ್ಮನ ಗುಡಕ್ಕೆ ಹೋಗಿ ಇಳಿದ ತಕ್ಷಣ ಕೇಳಿದ್ಲಂತೆ, ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ಅಣ್ಣಮ್ಮ ಬಂದ ತಕ್ಷಣ ಎಷ್ಟು ಭಯ ಬಿದ್ದ ಕಂಡಕ್ಟರ್, ನಿನಗೇನು ಭಯನೇ ಆಗ್ಲಿಲ್ಲಲ್ಲೋ ಮಾರಾಯ ಅಂತ ಕೇಳಿಲ್ಲ. ಅವಾಗ ಕಂಡಕ್ಟರ್ ಹೇಳಿದಂತೆ, ಸುಮ್ಮನಿರು ಮುದುಕಿ, ನನಗೂ ಕೆಲಸ ಇಲ್ಬೇಕಾದ್ರೆ ಮೈಯಾಗ ಹನುಮಂತ ಬರ್ತಿದ್ದ ಅನ್ನಂತ. ನನಗೆ ಕೆಲಸ ಇಲ್ಲದೆ ಇರ್ಬೇಕಾದ್ರೆ ಮೈಯಾಗ ಹನುಮಂತ ಬರ್ತಿದ್ದ ಅನ್ನಂತ. ಹಾಗಾಗಿ ಎಷ್ಟು ದೇವರು ಅನ್ನೋ ಶಬ್ದವನ್ನು ನಾವು ಎಷ್ಟು ನಿಕೃಷ್ಟ ಮಾಡಿದ್ದೇವೆ ನೋಡಿ. ಮನುಷ್ಯ ದೇವರಿಗೆ ಅವಮಾನ ಮಾಡಿದಷ್ಟು ಯಾರಿಗೂ ಅವಮಾನ ಮಾಡಿಲ್ಲ. ಯಾವತ್ತು ದೇವರನ್ನು ನಂಬಬೇಕು. ದೇವರಿಲ್ಲದೆ ಜಗತ್ತಿಲ್ಲ. ಆ ದೇವರು, ಅದಕ್ಕೆ ಹೇಳ್ತಾರೆ, ಇವತ್ತು ಬೆಳಗ್ಗೆ ಹಾಡ್ತಾ ಇದ್ರು ನೋಡಿ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ. ದೇವರೇನಾದರೂ ಗಾಳಿಗೆ ಟ್ಯಾಕ್ಸ್ ಹಾಕಿದ್ರೆ ನಾವು ಬದುಕಲಿಕ್ಕಾಗತ್ತಾ? ಗಾಳಿ, ಬೆಳಕು, ನೀರು ಎಲ್ಲ ಕೊಟ್ಟವನು ದೇವರಲ್ವ. ಅವನ ಸ್ಮರಣೆ ಮಾಡದೆ ನಾವೇನೇನೋ ದೇವರು ಅಂಥೇಳಿ ಭಯ, ಅಜ್ಞಾನದಿಂದ ಸ್ಮರಣೆ ಮಾಡಿದ್ರೆ ದೇವರು ನಮಗೆ ಹೇಗೆ ಒಲಿತಾನೆ? ರಿಲ್ಯಾಕ್ಸ್. ಅದಕ್ಕೆ ದೇವರ ಕರುಣೆ ನಮಗಾಗಬೇಕಂದ್ರೆ ನಾವು ಬೇರೆಯವ್ರನ್ನ ಕರುಣೆಯಿಂದ ನೋಡಬೇಕು. ಯಾಕಂದರೆ ಎಲ್ಲ ಜೀವರಾಶಿಗಳ ತಂದೆ ದೇವರು. ತಂದೆ ಅಂತನೂ ಕರೀರಿ, ತಾಯಿ ಅಂತನಾರು ಕರೀರಿ. ರಿಲ್ಯಾಕ್ಸ್. ಈಗ ಉಲ್ಟಾ ಮಲ್ಕೊಳ್ಳಿ ಹೊಟ್ಟೆ ಮೇಲೆ. ಆಹಾ, ರಿಲ್ಯಾಕ್ಸ್. ಹೊಟ್ಟೆ ಮೇಲೆ ಮಲಗಿದ್ರಾ? ರಿಲ್ಯಾಕ್ಸ್. ಈಗ ಒಂದು ಆಸನವನ್ನು ಮಾಡೋಣ. ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋಣ. ರೆಡಿ? ಈಗ ನೋಡಿ, ನಿಧಾನವಾಗಿ ನಿಮ್ಮ ಬಲಗಾಲು ಮಡಚಿ, ಆ ಬಲಗಾಲನ್ನು ಎಡಗೈಯಿಂದ ಹಿಡ್ಕೊಳ್ಳಿ. ಇದು ಸ್ವಲ್ಪ ಕಷ್ಟ ಕೆಲವು ಜನರಿಗೆ. ಹಿಡ್ಕೊಳ್ಳೋದಿದ್ರೆ ಸ್ವಲ್ಪ ಕೈ ಆದರೂ ಹಿಂದೆ ಇಟ್ಕೊಂಬಿಡಿ, ಅಷ್ಟೇ ಸಾಕು. ಕಾಲು ಮತ್ತು ಕೈ ಮೇಲೆತ್ತಿ, ವಾಪಸ್ ಬನ್ನಿ. ಮತ್ತೊಮ್ಮೆ ವಾಪಸ್ ಕೆಳಗಡೆ. ಮತ್ತೆ ಎಡಗಾಲು ಮಡಚಿ, ಎಡಗಾಲನ್ನು ಬಲಗೈಯನ್ನು ಹಿಡ್ಕೊಳ್ಳಿ. ತೀರ್ಯಕ ಬದ್ಧ ಹಸ್ತ ಧನುರಾಸನ ಅಂತ ಕರೀತಾರೆ. ಎತ್ತಿ ಮೇಲೆ, ಎತ್ತಬೇಕು ಮೇಲೆ. ವಾಪಸ್. ಕೆಲವರು ಶಲಭಾಸನ ಅಂತಲೂ ಕೂಡ ಕರೀತಾರೆ ಇದನ್ನು, ತೀರ್ಯಕ ಶಲಭಾಸನ ಅಂತ. ಎತ್ತರ ಮೇಲೆ. ಮೂಮೆಂಟ್. ಕೈಗೆ ಕಾಲು ಸಿಕ್ಕರೆ ಮೂಮೆಂಟ್, ಇಲ್ಲಾಂದರೆ ಹಾಗೆ ಮೂಮೆಂಟ್. ರಿಲ್ಯಾಕ್ಸ್. ಮತ್ತೆ ಇನ್ನೊಂದು ಕಾಲು, ಮತ್ತೆ ಬಲಗಾಲು ಎಡಗೈಯನ್ನು ಹಿಡ್ಕೊಳ್ಳಿ, ಬಲಗೈ ಚಾಚಿ, ಸ್ಟಾರ್ಟ್ ಮೂಮೆಂಟ್. ಆಹಾ, ಬಿಲ್ಲು ಬಾಣ. ಮತ್ತೆ ಎಡಗಾಲು ಮಡಚಿ. ಚೆನ್ನಾಗಿ ಮಾಡಿ. ರಿಲ್ಯಾಕ್ಸ್. ಆಯ್ತಲ್ಲ? ವೆರಿ ಗುಡ್. ನಿಧಾನ ಎದೆ ಮೇಲೆ ಎತ್ತಿ, ಎದೆ ಮೇಲೆ. ಮೇಲೆ. ಈಗೇನು ಮಾಡಬೇಕು? ನಿಧಾನ ಭುಜಂಗಾಸನದಿಂದ ಕೈಯನ್ನು ಜರುಗಿಸ್ಬಾರ್ದು. ಕೈ ಜರುಗಿಸಂಗಿಲ್ಲ, ಕೈ ಇಲ್ಲೇ ಇರಬೇಕು. ಆಯಿತಾ? ಶಶಾಂಕ ಆಸನಕ್ಕೆ ಬರಬೇಕು, ಕೈ ಜರುಗಿಸಂಗಿಲ್ಲ.
ಈ ಭಾಗದಲ್ಲಿ ಪೂರ್ತಿ ಸ್ಟ್ರೆಚ್ ಆಗಬೇಕು. ಮತ್ತೆ ಭುಜಂಗಾಸನ, ಮತ್ತೆ ಶಶಾಂಕಾಸನ, ಮತ್ತೆ ಭುಜಂಗಾಸನ, ಮತ್ತೆ ಶಶಾಂಕಾಸನ, ಮತ್ತೆ ಭುಜಂಗಾಸನ, ಮತ್ತೆ ಶಶಾಂಕಾಸನ. ಕಂಟಿನ್ಯೂ ಮಾಡಿ, ಹಾಗೆ ಬಿಡಬಾರ್ದು. ಕಮಾನ್. ಭುಜಂಗಾಸನ. ಬೆನ್ನು ನೋವು, ಮತ್ತು ಕೆಲವು ಜನರಿಗೆ ನಾಭಿ ಜರುಗಿರುತ್ತೆ, ಅದಕ್ಕೆ ಬಟ್ಟಿ ಗಂಟು ಸರಿದಿದೆ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಇದನ್ನು ಮಾಡೋದ್ರಿಂದ ಅದು ನಾಭಿ ಮತ್ತೆ ತನ್ನ ಜಾಗಕ್ಕೆ ಬರ್ತದೆ. ನಾಭಿ ಜರುಗ್ತಂದರೆ ಅದನ್ನು ಸೆಟ್ಟಿಂಗ್ ಮಾಡೋದು ಭಾಳ ಕಷ್ಟ. ಈ ಥರ ಮಾಡಿ ಖಂಡಿತವಾಗಿ ಸೆಟ್ಟಿಂಗ್ ಆಗುತ್ತೆ. ಎದೆ ಮೇಲೆ ಎತ್ತಬೇಕು ಮುಂದೆ ಬಂದಾಗ. ಕಮಾನ್, ಒಂದು 20 ಸಲ ಮಾಡಿ ನಿಮ್ಮಷ್ಟಕ್ಕೆ ನೀವೇ. ಕಮಾನ್. ಭುಜಂಗಾಸನ, ಶಲಭಾಸನ. ನಾಭಿ ಸೆಟ್ಟಿಂಗ್ ಆಗುತ್ತೆ. ಮಾಡಬೇಕು, ಚೆನ್ನಾಗಿ ಮಾಡಿ, ಕರೆಕ್ಟಾಗಿ ಮಾಡಿ, ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಕಮಾನ್. ಕೆಲವು ಜನರಿಗೆ ಸಮಸ್ಯೆಗೆ ಕಾರಣ ಏನು ಅಂತಲೇ ಗೊತ್ತಿರೋದಿಲ್ಲ, ಆದರೂ ಸಮಸ್ಯೆ ಆಗ್ತಾನೆ ಇರ್ತದೆ. ಆವಾಗ ಅವರೇನು ತಿಳ್ಕೊಂಡಿದ್ದಾರೆ, ನನಗೇನೋ ಆಗಿದೆ, ನನಗೇನೋ ಮಾಟ ಮಂತ್ರ ಆಗಿದೆ ಅಂತ ತಿಳ್ಕೊಂಡಿರ್ತಾರೆ. ಅದು ಹಾಗೆ ಏನೂ ಆಗಿರೋದಿಲ್ಲ. ಹೊಟ್ಟೆಯಲ್ಲಿ ನಾಭಿ ಜರುಗಿರುತ್ತೆ. ಎಲ್ಲ ಒಂದು ಕಡೆಗೆ ಬಿದ್ದಿರ್ತೀವಿ, ಆ ಜಾಗ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತೇವೆ. ಆ ಜಾಗ ಚೆನ್ನಾಗಿರುತ್ತೆ, ನಾವು ಬಿದ್ದಾಗ ನಾಭಿ ಜರುಗಿರುತ್ತೆ. ರಿಲ್ಯಾಕ್ಸ್. ಈಗ ಈ ರೀತಿ ಮಲ್ಕೊಳ್ಳಿ, ಈ ರೀತಿ ಮಲ್ಕೊಳ್ಳಿ, ಮಲ್ಕೊಳ್ಳಿ. ಹೀಗೆ ಕಾಲು ಮೂಮೆಂಟ್ ಮಾಡಿ. ಕೆಲವೊಮ್ಮೆ ಜೋರಾಗಿ ಬಿದ್ದಾಗ ನಾಭಿ ಜರುಗುತ್ತೆ, ಕೆಲವೊಮ್ಮೆ ಏನಾದರೂ ಭಾರ ಎತ್ತಬೇಕಾದ್ರೆ ನಾಭಿ ಜರುಗುತ್ತೆ. ಅದಕ್ಕೆ ಹಿಂದಿನ ನಮ್ಮ ಹಿರಿಯರು ಯಾವತ್ತು ತಲೆ ಮೇಲೆ ಟವಲ್ ಇರ್ತಿತ್ತು ಅವ್ರಿಗೆ. ಯಾಕಂದರೆ 1 ಕ್ವಿಂಟಲ್ ಜೋಳ, ರಾಗಿ, ಭತ್ತ ಅವ್ರು ಎತ್ತಬೇಕಾಗಿತ್ತು. ಅವಾಗ ಭಾರ ಎತ್ತಬೇಕಾದ್ರೆ ನಾಭಿ ಜರುಗಬಾರ್ದು ಅಂತ ಹೇಳಿ ಏನು ಮಾಡ್ತಿದ್ರು ಅಂದರೆ, ಈ ತಲೆ ಮೇಲಿರೋ ಟವಲ್ ತೊಗೊಂಡು ಹೊಟ್ಟೆ ಕಟ್ಕೊತಿದ್ರು. ಹಿಂಗೆ ತಲೆ ಮೇಲಿರೋದನ್ನು ಭಾರ ಎತ್ತಬೇಕಾದ್ರೆ ಹಿಂಗೆ ಹೊಟ್ಟೆ ಕಟ್ಕೊಂಡೇ ಎತ್ತವ್ರು. ನೋಡಿ, ಅದೆಷ್ಟು ದೊಡ್ಡ ಸಂಸ್ಕೃತಿ, ಸೈನ್ಸ್ ಇದೆ ಅದರಲ್ಲಿ. ಅದಕ್ಕೆ ನಾಭಿ ಭಾಳ ಮುಖ್ಯ. ಈ ನಾಭಿ ಜರುಗಿದೆಯಾ, ಸ್ಟ್ರೈಟ್ ಆಗಿದೆಯಾ ಅಂತ ತಿಳ್ಕೊಳಕ್ಕೆ ಏನು ಮಾಡಬೇಕು ಗೊತ್ತೇನು? ಒಂದು ದಾರ ತಗೋಬೇಕು. ಆ ದಾರವನ್ನು ನಾಭಿಗೆ ಹಿಡಿದು ನಮ್ಮ ಎಡಭಾಗದ ಸ್ತನದ ತುದಿಗೆ ಮತ್ತು ಬಲಭಾಗದ ಸ್ತನದ ತುದಿಗೆ ಅಳತೆ ಮಾಡಬೇಕು. ಇದು ಎರಡೂ ಅಳತೆ ಒಂದೇ ಬಂತು ಅಂದರೆ ನಾಭಿ ನೇರವಾಗಿದೆ ಅಂತ ಅರ್ಥ. ಈ ಕಡೆಗೆ ಹೆಚ್ಚಿಗೆ, ಈ ಕಡೆ ಕಡಿಮೆ ಬಂತು ಅಂತ ಹೇಳಿದ್ರೆ ನಾಭಿ ಒಂದು ಕಡೆ ಜರುಗಿದೆ ಅಂತ ಅರ್ಥ. ಅದನ್ನು ಸಿದ್ಧ ಮಾಡ್ಕೊಳ್ಬೇಕಂದ್ರೆ ಈ ಆಸನ ಮಾಡಬೇಕು. ಜೊತೆಗೆ ಈ ಮೀನು ಖಂಡದ ಈ ಭಾಗಕ್ಕೆ ಉಜ್ಜಬೇಕು ಡೈಲಿ ಒಂದು 21 ದಿವಸ. ಇದು ಅಕ್ಯುಪ್ರೆಷರ್ ಪಾಯಿಂಟ್. ಇದು ಇಲ್ಲಿ ಹೀಗೆ ಉಜ್ಜೋದ್ರಿಂದ ನಾಭಿ ಮತ್ತೆ ತನ್ನ ಜಾಗಕ್ಕೆ ಬರ್ತದೆ. ಅಲ್ಲಿ ಉಜ್ಜಬೇಕು, ಜೊತೆಗೆ ಇಲ್ಲಿ ಉಜ್ಜಬೇಕು. ಇಲ್ಲಿ ಹಿಂದೆ ಬಟ್ಟಿ ಗಂಟು ತಿಕ್ಕೋದು ಅಂತ ಇರ್ತಿತ್ತು, ತಿಕ್ಕಿಸ್ತಾ ಇದ್ರು ಬಟ್ಟಿ ಜರುಗಿದಾಗ. ಇದನ್ನು ಮಾಡಿದ್ರೆ ಕೆಲವು ಜನರಿಗೆ ಎಷ್ಟೇ ಒಂದು ಇನ್ಸುಲಿನ್ ತಗೊಂಡ್ರು, ಆಮೇಲೆ ಗ್ಯಾಸ್ಟ್ರಿಕ್ ಔಷಧಿ ತೆಗೆದುಕೊಂಡ್ರು, ಏನೇ ತೆಗೆದುಕೊಂಡ್ರು ಗ್ಯಾಸ್ಟ್ರಿಕ್ ಅಸಿಡಿಟಿ ಕಾನ್ಸ್ಟಿಪೇಷನ್ ಸರಿಯೇ ಆಗ್ತಾ ಇರೋದಿಲ್ಲ. ಅದಕ್ಕೆ ಕಾರಣ ಏನಿರುತ್ತೆ ಅಂದರೆ ನಾಭಿ ಜರುಗಿರುತ್ತೆ. ಅದಕ್ಕಾಗಿ ನಾವು ಈ ನಾಭಿ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ, ನಾಭಿಗೆ ಎಣ್ಣೆ ಹಾಕ್ಕೊಳ್ತಾ ಈ ಚಿಕಿತ್ಸೆಯನ್ನು ಎಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ಒತ್ತಾ ಇಂಥ ಆಸನಗಳು ಮಾಡಿದ್ರೆ ನಾಭಿ ಖಂಡಿತವಾಗಿ ತನ್ನ ಮೂಲ ಸ್ಥಾನಕ್ಕೆ ಬರ್ತದೆ. ಇದಕ್ಕೇನು ಹೇಳ್ತಾರೆ ಗೊತ್ತೇನು? ಇದಕ್ಕೆ ಸೋಲಾರ್ ಪ್ಲೆಕ್ಸ್ ಅಂತ ಕರೀತಾರೆ. ನಾಭಿಗೆ ಸೂರ್ಯಮಂಡಲ ಚಕ್ರ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಅಗ್ನಿ ತತ್ವದ ಮೂಲ ಕೇಂದ್ರ ಇದು. ರಿಲ್ಯಾಕ್ಸ್. ಮಕರಾಸನ ಮಾಡಿ. ಮಕರಾಸನ ಮಾಡೋದ್ರಿಂದನೂ ಕೂಡ ನಾಭಿ ಚಕ್ರ ಕ್ರಿಯಾಶೀಲವಾಗುತ್ತೆ. ಕಾಲಗಲ ಮಾಡಿ, ಕಾಲಗಲ ಮಾಡಿ. ಗಲಾಟೆ ಮಾಡಬಾರ್ದು, ಸರಿಯಾಗಿ ಕೇಳಬೇಕು ವಿಚಾರನ. ಇಂಥ ವಿಚಾರಗಳನ್ನು ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ. ಬರೀ ಕೈ ಎತ್ರಿ ಕಾಲೆತ್ರಿ ಅಂತ ಹೇಳಿದರೆ ಯೋಗ ಆಗೋದಿಲ್ಲ. ಯೋಗ ಅಂದರೆ ಜೀವನದ ವಿಜ್ಞಾನದು. ಯೋಗ ಅಂದರೆ ಜೀವನದ ತತ್ವಜ್ಞಾನ. ಅದು ಯೋಗ ಅಂದರೆ ಜೀವನದ ಮೂಲ ಸಿದ್ಧಾಂತ. ಅದು ಕಣ್ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಕೇವಲ ನಿಮ್ಮ ಉಸಿರಾಟವನ್ನು ಗಮನಿಸಿ. ಮೌನ ಇರಬೇಕು. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮತ್ತು ಹೇಳ್ತಾ ಇದ್ದೀನಿ, ನೀವೆಷ್ಟು ನಿಮಗೆ ನೋಡ್ತೇನೆ. ಯಾರಿಗಾದರೂ ನಾಳೆ ಬೆಳಗ್ಗೆ 3 ಗಂಟೆಗೆ ಬಂದರೆ 10 ತೊಲೆ ಬಂಗಾರ ಕೊಡ್ತೇನೆ ಅಂತ ಹೇಳಿದ್ರೆ
ನೀವಲ್ಲ, ನೀವು ಇನ್ನೂ 1000 ಜನ ಕರ್ಕೊಂಬರ್ತೀರ ಅಲ್ವಾ? ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಜೀವನಕ್ಕಾಗಿ ನಾವು ಅಷ್ಟೊಂದು ಕಷ್ಟಪಟ್ಟು ವಿಚಾರಗಳನ್ನು ಸಂಗ್ರಹ ಮಾಡಿ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ. ಆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇನ್ನೂ ಯಾರೂ ಮಾಡ್ಕೊಂಡಿಲ್ಲ. ನೀವು ಭಾಳ ಒಂಥರ ನಿಮ್ಮ ನೋಡಿದ್ರೆ ನನಗೊಂಥರ ಕೆಟ್ಟ ಅನಿಸುತ್ತೆ. ಭಾಳ ನೀವು ಮಾಡೋ ಕೆಲಸ ನೋಡಿದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಬೇಜಾರು ಆಗ್ತದೆ. ಯಾರೂ ಮಾಡ್ಕೊಂಡಿಲ್ಲ ನೀವು. ಅಂದರೆ ಅದು ನನಗೆ ಒಳ್ಳೇದಾಗಲಿ ಅಂತ ಅಲ್ಲ, ನಾನು ಸತ್ತ ಮೇಲೂ ಕೂಡ ನಾನು ಹೇಳೋ ವಿಚಾರದಿಂದ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋದು ಒಂದೇ ಒಂದು ಸ್ವಾರ್ಥ ನನಗೆ. ಅದಕ್ಕೆ ನೀವು ನೋಡಿ, ನಿಮ್ಗೆ ಏನಾದರೂ ಮಾಡ್ಕೊಳ್ಳೋದು ಅಂದರೆ ಮಾಡ್ಕೊಳ್ಳಿ. ಇವತ್ತಿಂದ ನಾನು ಹೇಳೋದೇ ಇಲ್ಲ ಯಾರಿಗೂ. ಆ ವಿಚಾರಗಳು ಹರಡಬೇಕು ಎಲ್ಲರಿಗೂ. ಕೆಟ್ಟದ್ದು ಎಷ್ಟೊಂದು ಸ್ಪೀಡಾಗಿ ಹರಡುತ್ತೆ, ಒಳ್ಳೇದು ಯಾಕೆ ಹರಡಬಾರ್ದು? ಯಾವುದ್ಯಾವುದೋ ವಿಚಾರ ವೈರಲ್ ಮಾಡ್ತೇವೆ ನಾವು. ಇವತ್ತು ಯಾರ್ಯಾರು ಇವತ್ತು ಹೋದ ತಕ್ಷಣ ಆ ಒಂದು 2 ಚಾನಲ್ ಇದ್ದಾವೆ, ಶ್ರೀ ಗಂಗಾ ಯೋಗ ಅಂತ ಹೇಳಿ ಒಂದಿದೆ, ವೈದ್ಯಶ್ರೀ ಚನ್ನಬಸವಣ್ಣ ಅಂತಂದಿದೆ, ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತೂ ಅದನ್ನೆಲ್ಲ ಮಾಡಿರ್ತೀರ. ಇವು ಹೊಸದಾಗಿ ಮಾಡಿದ್ದೇವೆ. ಅವು ವೈದ್ಯಶ್ರೀ ಚನ್ನಬಸವಣ್ಣ ಮತ್ತು ಶ್ರೀಗಂಗಾ ಯೋಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅನ್ನೋರು ಮನಸ್ಸಾಕ್ಷಿಯಿಂದ ಕೈ ಎತ್ತಿ ನೋಡೋಣ ಎಲ್ಲರೂ. ಕೆಲವೊಬ್ರು ಕೈ ಎತ್ತಿಲ್ವಲ್ಲ, ಯಾಕೆ? ಮಾಡಿರೋರು ಕೈ ಎತ್ತಿರಿ, ಮಾಡ್ಕೊಂಡ್ರು ಕೈ ಎತ್ತಿರಿ, ಹೋಗಲಿ. ಹಾಂ ಆಯಿತು, ಓಕೆ. ಮಾಡಿರೋರಲ್ಲ, ಮಾಡದೇ ಇರೋರು ಕೈ ಎತ್ತಿರಿ ಇವತ್ತಿಂದ. ಆಯಿತು. ನನ್ನ ಉದ್ದೇಶ ಇಷ್ಟೇ, ಮಲ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ನನ್ನ ಉದ್ದೇಶ ಏನಿದೆ ಅಂದರೆ, ಸಮಾಜಕ್ಕೆ ಆರೋಗ್ಯವನ್ನು ನಾವು ಕೊಡಬೇಕಂದ್ರೆ ಆರೋಗ್ಯ ಜ್ಞಾನದಿಂದ ಮಾತ್ರ ಸಾಧ್ಯ, ಔಷಧಿಗಳಿಂದಲ್ಲ. ನೀವು ಓಡೋಡಿ ಬರ್ತೀರಿ ನಮ್ಮ ಹತ್ರ ಔಷಧಿಗೆ. ಔಷಧಿ 3 ತಿಂಗಳು 6 ತಿಂಗಳು ತೊಗೋಬೋದು. ಆಮೇಲೆ ದುಡ್ಡು ಖರ್ಚು ಮಾಡೋಕ್ಕೆ ಎಲ್ಲಿಂದ ದುಡ್ಡು ಬರ್ತದೆ? ಈಗಿರೋ ಕಾಯಿಲೆಗಳನ್ನು ಗುಣಪಡಿಸ್ಲಿಕ್ಕೆ ಔಷಧಿ ಕೊಡ್ಬೋದು ನಾವು. ಮತ್ತು ಮುಂದೆ ಕಾಯಿಲೆಗಳೇ ಬರದಂತೆ ಔಷಧಿ ಕೊಡಂದ್ರೆ ಹೆಂಗೆ ಕೊಡ್ಲಿಕ್ಕಾಗತ್ತೆ? ಆ ಮೆಡಿಕಲಲ್ಲಿ ಹೋಗಿ ನೀವು ಕೇಳಿ, ನನಗೆ ಒಟ್ಟಿನಲ್ಲಿ ಟೋಟಲ್ ಕಾಯಿಲೆನೇ ಬರಬಾರ್ದು, ಆ ಥರ ಔಷಧಿ ಕೊಡಂದ್ರೆ ಯಾರು ಕೊಡ್ತಾರಾ? ಇಲ್ಲ. ಕಾಯಿಲೆನೇ ಬರದೇ ಇರೋ ಥರ ಔಷಧಿ ಏನಂದರೆ ಆರೋಗ್ಯ ಜ್ಞಾನವೇ ಕಾಯಿಲೆ ಬರದೇ ಇರೋದಕ್ಕೆ ಔಷಧಿ. ಆರೋಗ್ಯ ಜ್ಞಾನ ಇರಬೇಕು. ಅದಕ್ಕೆ ಅಂಥ ಜ್ಞಾನವನ್ನು ನೀವು ನೋಡಬೇಕು. ರಿಲ್ಯಾಕ್ಸ್, ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. 2 ಕಾಲುಗಳನ್ನು ಜೋಡಿಸ್ಕೊಳ್ಳಿ, ಕೈಗಳನ್ನು ಅಗಲ ಮಾಡಿ, ಒಂದೇ ಕೆನ್ನೆ ಮೇಲೆ ಮಲ್ಕೊಳ್ಳಿ. ಹೋಗಲಿ, ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಕೆನ್ನೆಯನ್ನು ಬದಲಾಯಿಸಿ. ರಿಲ್ಯಾಕ್ಸ್, ಕಣ್ಣು ಮುಚ್ಚಬೇಕು. ಬರೀ ನೀವಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಗೋದಿಲ್ಲ, ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಮಾಡಿ ಅಂತ ಹೇಳಬೇಕು. ನನಗೆ ಒಳಿತಾಗೋದಷ್ಟೇ ಒಳಿತಲ್ಲ, ಎಲ್ಲರಿಗೂ ಒಳಿತಾಗಬೇಕು ಅಲ್ವಾ? ನಿಧಾನವಾಗಿ ಬೆನ್ನ ಮೇಲೆ ತಿರುಗಿ ಮಲ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಲೇ ಡೌನ್ ಯುವರ್ ಬ್ಯಾಕ್. ಕಣ್ಣು ಮುಚ್ಚಿ, ಕಣ್ಣು ತೆಗಿಬಾರ್ದು. ಕೈ ಕಾಲು ಅಗಲ ಮಾಡ್ಕೊಳ್ಳಿ. ಕೈ ಮತ್ತು ಕಾಲನ್ನು ಅಗಲ ಮಾಡಿ, ಕಣ್ಣು ಮುಚ್ಚಿ, ರಿಲ್ಯಾಕ್ಸ್. ಈಗ ರಿಲ್ಯಾಕ್ಸ್ ಮಾಡಿ. ಈಗ ನಾನು ಹೇಳಿದ ಹಾಗೆ ನೀವು ಗಮನಿಸ್ತಾ ಹೋಗಿ. ರಿಲ್ಯಾಕ್ಸ್. ದೀರ್ಘ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ನಾಭಿ ಕಡೆ ಗಮನ ತೆಗೆದುಕೊಂಡು ಬನ್ನಿ. ಹೊಕ್ಕಳು. ಉಸಿರು ತೆಗೆದುಕೊಳ್ತಾ ಎದೆ ಭಾಗದ ಕಡೆ ಗಮನ ತೆಗೆದುಕೊಂಡು ಬನ್ನಿ. ಉಸಿರು ಬಿಡ್ತಾ ನಾಭಿಯ ಕಡೆ ಗಮನ ತೆಗೆದುಕೊಂಡು ಬನ್ನಿ. ಉಸಿರು ತೆಗೆದುಕೊಳ್ತಾ ಶ್ವಾಸಕೋಶದ ಕಡೆ ಗಮನ ಇರಲಿ. ಉಸಿರನ್ನು ಬಿಡ್ತಾ ನಾಭಿ ಕಡೆ ಗಮನ. ಇದರಿಂದ ನಮ್ಮ ಅನಾಹತ ಚಕ್ರ ಮತ್ತು ಮಣಿಪೂರ ಚಕ್ರದ ಜಾಗೃತಿ ಆಗುತ್ತೆ. ಅನಾಹತ ಚಕ್ರದಲ್ಲಿ ಪ್ರಾಣವಾಯು, ಮಣಿಪೂರ ಚಕ್ರದಲ್ಲಿ ಸಮಾನವಾಯುವಿನ ಶಕ್ತಿ ಇರ್ತದೆ. ಪ್ರಾಣವಾಯು ಸಮಾನವಾಯು ಕ್ರಿಯಾಶೀಲವಾಗಿದ್ದರೆ ಮನುಷ್ಯನ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು, ಧಾತುಗಳು ವಿಕಾರಕ್ಕೊಳಗಾಗೋದಿಲ್ಲ. ದೂಷಗಳನ್ನು ಶುದ್ಧವಾಗಿಡುವ ಶಕ್ತಿ ಈ ಉಸಿರಾಟಕ್ಕಿದೆ.
ಸಮಾನ ಮತ್ತು ಪ್ರಾಣವಾಯುವಿನ ಧ್ಯಾನ ಅಂತ ಕರೀತಾರೆ. ಇದಕ್ಕೆ ಸಮಾನ ಮತ್ತು ಪ್ರಾಣವಾಯು ಧ್ಯಾನ. ಉಸಿರು ತೆಗೆದುಕೊಳ್ತಾ ಶ್ವಾಸಕೋಶವನ್ನು ಗಮನಿಸಿ, ಉಸಿರು ಬಿಡ್ತಾ ಹೊಕ್ಕಳನ್ನು ಗಮನಿಸಿ. ಸಮಾನ ಮತ್ತು ಪ್ರಾಣವಾಯು ಧ್ಯಾನ ಇದು. ಅಂದರೆ ಅಲ್ಲೇ ಸಂಚಾರ ಆಗ್ತಾ ಇರ್ತದೆ ನಮ್ಮ ಮೈಂಡು. ಹೆಡ್ ಟು ನೇವಲ್, ಚೆಸ್ಟ್ ಟು ನೇವಲ್, ನೇವಲ್ ಟು ಚೆಸ್ಟ್, ಅಲ್ಲೇ ಮೂಮೆಂಟ್ ಆಗ್ತಾ ಇರ್ತದೆ. ಹೃದಯದಿಂದ ನಾಭಿಯ ಕಡೆಗೆ, ನಾಭಿಯಿಂದ ಹೃದಯದ ಕಡೆಗೆ. ಹೃದಯ ನಾಭಿ ಧ್ಯಾನ ಅಂತಲೂ ಕೂಡ ಕರೀತಾರೆ, ಸಮಾನ ಮತ್ತು ಪ್ರಾಣವಾಯು ಧ್ಯಾನ ಅಂತಲೂ ಕೂಡ ಕರೀತಾರೆ. ಗಮನಿಸಿ, ಒಂದು 2 ನಿಮಿಷ ಮಾಡಿ, ನಿಮಗೆ ಎಷ್ಟು ನೆಮ್ಮದಿ ಬರ್ತದೆ ನೋಡಿ. ಬಹಳ ನೆಮ್ಮದಿ ಅನಿಸುತ್ತೆ, ರಿಲ್ಯಾಕ್ಸ್ ಅನಿಸುತ್ತೆ ಮೈಂಡೆಲ್ಲ. ಸಮಾನವಾಯು ಪ್ರಾಣವಾಯು ಅಂದರೆ ಸಾಮಾನ್ಯ ಅಲ್ಲ, ಅದು ಬಹಳ ದೊಡ್ಡ ಶಕ್ತಿ. ಪ್ರಾಣವಾಯುವಿನಿಂದನೇ ಎಲ್ಲ ವಾಯುಗಳು ಪ್ರಚೋದನೆಯನ್ನು ಪಡ್ಕೊಳ್ತವೆ, ಕ್ರಿಯಾಶಕ್ತಿಯನ್ನು ಪಡ್ಕೊಳ್ತವೆ. ಸಮಾನ ವಾಯು ಒಂದು ಚಿಕ್ಕ ಅಣುವಾಗಿರುವ ಆ ಒಂದು ಜೀವಕೋಶವನ್ನು ಇಷ್ಟೊಂದು ದೊಡ್ಡ ಶರೀರವಾಗಿ ಮಗುವಾಗಿ ಬೆಳೆಸುವ ಶಕ್ತಿ ಸಮಾನವಾಯುಗಿದೆ. ತಾಯಿ ಗರ್ಭದಲ್ಲಿ ನಾವು ಬೆಳಿಬೇಕಂದ್ರೆ ಸಮಾನವಾಯು ಮುಖ್ಯವಾಗಿರ್ತಕ್ಕಂಥ ಶಕ್ತಿ. ಹೊಕ್ಕಳು ಬಳ್ಳಿಯಿಂದನೇ ನಾವು ಆಹಾರ ಸೇವನೆ ಮಾಡ್ತೀವಿ, ಆ ಸಮಾನ ವಾಯುವಿನಿಂದನೇ ನಾವು ಉಸಿರಾಡ್ತೇವೆ. ಅದಕ್ಕೆ ಆ ಭಾಗದಲ್ಲಿ ಗಮನ ಹರಿಸುವುದಂದರೆ ನಮ್ಮಲ್ಲಿ ವಾತ್ಸಲ್ಯ ಹೆಚ್ಚಿಗೆ ಆಗುತ್ತೆ. ಹೃದಯದಲ್ಲಿ ಧ್ಯಾನ ಮಾಡಿದ್ರೆ ಪ್ರೀತಿ ಹೆಚ್ಚಿಗೆ ಆಗುತ್ತೆ, ನಾಭಿ ಕೇಂದ್ರದಲ್ಲಿ ಧ್ಯಾನ ಮಾಡಿದ್ರೆ ವಾತ್ಸಲ್ಯ ಹೆಚ್ಚಿಗೆ ಆಗುತ್ತೆ. ಪ್ರೀತಿ ಮತ್ತು ವಾತ್ಸಲ್ಯದ ಧ್ಯಾನ ಅಂತ ಕರೀಬೋದು. ಹೃದಯ ಮತ್ತು ನಾಭಿ ಕೇಂದ್ರದ ಧ್ಯಾನವನ್ನು ಪ್ರೀತಿ ವಾತ್ಸಲ್ಯದ ಧ್ಯಾನ ಅಂತ ಕರೀಬೋದು. ದೀರ್ಘವಾದ ಉಸಿರಾಟ ಮಾಡಿ. ಒಂದು ಕ್ಷಣವೂ ಕೂಡ ಅತ್ತಿತ್ತ ಅಲಗಾಡಬೇಡಿ. ಒಂದು ಕ್ಷಣವೂ ಕೂಡ ಅತ್ತಿತ್ತ ನಿಮ್ಮ ಮನಸ್ಸನ್ನು ಹರಿದಾಡಲಿಕ್ಕೆ ಬಿಡಬೇಡಿ. ಆವಾಗ ಉಸಿರೇ ಪರಿಮಳಮಯವಾಗಿ ಸುವಾಸನೆಯನ್ನು ಬೀರ್ತದೆ. ಭಾಳ ಜನರು ನೋಡಿ, ಜಯದೇವ ಜಗದ್ಗುರುಗಳು ಅವರು ಯೋಗ ಮಾಡಿಕೊಂಡು ಶಿವಯೋಗ ಮುಗಿಸ್ಕೊಂಡು ಬಂದಾಗ ದೇಹದಿಂದ ಘಮ 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 ಪರಿಮಳ ಬರ್ತಿತ್ತಂತೆ, ಸುವಾಸನೆ. ಯಾಕಂದರೆ ಯೋಗದಿಂದ ಸುವಾಸನೆ, ಭೋಗದಿಂದ ದುರ್ವಾಸನೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮೆರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಕೈಗಳನ್ನು ಮೇಲೆ ತೆಗೆದುಕೊಂಡ್ಬಂದು ಎಡಗಡೆ ತಿರುಗಿ ಮೇಲೆ ಎದ್ದು ಕೂತ್ಕೊಳ್ಳಿ. ಮೈ ಮುರಿದು ಎದ್ದು ಕೂತ್ಕೋಬೇಕು, ಹಾಗೆ ಅಲ್ಲ, ಆಕಳಿಸ್ಬೇಕು, ಮೈ ಮುರಿಬೇಕು, ಚೆನ್ನಾಗಿ ಆಕಳಿಸ್ಬೇಕು, ಚೆನ್ನಾಗಿ ಮೈ ಮುರಿಬೇಕು, ಚೆನ್ನಾಗಿ. ಸಿಕ್ಕಿದ್ದೇ ಚಾನ್ಸು, ಮನೇಲಿ ಈ ಥರ ಮುರಿಲಿಕ್ಕಾಗಲ್ಲ. ಚೆನ್ನಾಗಿ. ಯಾಕಂದರೆ ಬೆಡ್ ಮೇಲೆ ಮಲ್ಕೊಂಡಿರ್ತೀರ, ಕೆಳಗಡೆ ದಬಕ್ಕಂತ ಬಿದ್ದು ಬಿಡ್ತೀರಿ ಈ ಥರ ಮೈ ಮುರಿದ್ರೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಏನೇನು ವಿಚಾರ ತಿಳ್ಕೊಂಡ್ರಿ ಇವತ್ತು? ನೆನಪಿದೆಯಾ? ನೆನಪಿದ್ರೆ ನೆನಪಿರಲಿ. ಆಮೇಲೆ ಇನ್ನೊಂದು ಏನು ಹೇಳ್ತಂದರೆ, ಸ್ವಾಮೀಜಿಯವರು ತಾವು ಕೆಲವೊಂದಿಷ್ಟು ಮೌಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಮಾತಾಡಬೇಕಂತ ಹೇಳಿ ನಾನು ಬೇಗ ಮುಗಿಸ್ತೀನಿ. ಆದರೂ ಕೂಡ ನನಗಿಂತ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಅಂಥೇಳಿ ನಿಮಗೆ ಅವರು ಮೈಕ್ ಕೊಡ್ತಾರೆ ಮಾತಾಡಲಿಕ್ಕೆ. ಯಾವ ವಿಚಾರ ಮಾತಾಡಬೇಕಂದ್ರೆ ಇಲ್ಲಿ ಆಗಿರೋ ಅನುಭವ ಮಾತಾಡಬೇಕು. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೋಬೇಕು, ಇಲ್ಲೇ ಆಗಿರೋದು ಅಲ್ವಾ. ನೀವೇನೇನೋ ಹೇಳಬಾರ್ದು, ಅದೊಂದು ವಿನಂತಿ. ನಿಮಗಿಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಏನು ಲಾಭ ಆಯಿತು. ಯಾಕಂದರೆ ಮನುಷ್ಯ ಲಾಭ ಇದ್ದರೆ ಏನು ಬೇಕಾದ್ರೂ ಮಾಡ್ತಾನೆ. ನಿಮಗೇನು ಲಾಭ ಆಯಿತು ಅಂತ ನೀವು ಹೇಳಿಬಿಟ್ರೆ ಇನ್ನಷ್ಟು ಜನರಿಗೆ ಸ್ಫೂರ್ತಿ ಬರ್ತದೆ. ನೋಡಿರಿ, ಈಗ ಸಾಕಾಗ್ತಾ ಇಲ್ಲ ಇದು ಹಾಲು, ಇನ್ನೂ ಹೋಗ್ತಾ 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 21 ದಿವಸಕ್ಕೆ ನೋಡ್ಬೇಕು ಹೆಂಗಾಗುತ್ತೆ ಅಂತ. ಅದಕ್ಕೆ ಇನ್ಸ್ಪಿರೇಷನ್ ಆಗಬೇಕು ನಿಮ್ಮ ಮಾತಿಂದ. ಆ ಥರ ಮಾತಾಡಬೇಕು. ನಿಮ್ಗೇನು ಲಾಭ ಆಯಿತು, ನಿಮ್ಗೇನು ಒಳ್ಳೇದಾಯಿತು, ನಿಮ್ಗೇನು ಸಮಸ್ಯೆ ಇತ್ತು, ಏನು ಗುಣ ಆಯಿತು, ಅದನ್ನು ಮಾತಾಡಬೇಕು ಅಲ್ವಾ. ಅದು ಎಷ್ಟು, ಒಂದು 20-30 ಸೆಕೆಂಡ್, ಹೆಚ್ಚಂದರೆ 1 ನಿಮಿಷದ ಒಳಗಡೆ ಅಲ್ವಾ. ಅದೊಂದು ವಿನಂತಿ ನಿಮಗೆ. ನೇರವಾಗಿ ಕುತ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರಾಟ ಮಾಡಿ.
ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಪ್ರಣವಾರೂಢನು ಪ್ರಣವಸ್ವರೂಪನು ಪ್ರಣವ ಪ್ರಕೃತಿ ಸಂಜ್ಞೆನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಾ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ರಿಲ್ಯಾಕ್ಸ್. ಕೈಗಳನ್ನು ಜೋರಾಗಿ ಉಜ್ಜಿ, ಬಿಸಿಯನ್ನು ಕಣ್ಣಿಗೆ ಸ್ಪರ್ಶಿಸಿ, ಕೈಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ತಮ್ಮೆಲ್ಲರಿಗೂ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು.